ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಗೋಲ್ಡ್ ಇಯರಿಂಗ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಗರ್ಲ್ಸ್ಗಾಗಲಿ, ಲೇಡೀಸ್ಗೆ ಮತ್ತು ಸ್ವಲ್ಪ ಏಜ್ ಆಗಿರೋರಿಗೆ ಎಲ್ಲರಿಗೂ ಯೂಸ್ ಆಗುವಂಥ ಗೋಲ್ಡ್ ಇಯರಿಂಗ್ ಕಲೆಕ್ಷನ್ನ ಇವತ್ತಿನ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫುಲ್ ವೀಡಿಯೋನ ವಾಚ್ ಮಾಡಿದ್ರೆ ನಿಮಗೆ ವಿತ್ ಪ್ರೈಸ್ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇರೋದು ಜುಮ್ಕಾ ಪ್ಯಾಟ್ರನಲ್ಲಿ ಇದೆಯಲ್ಲ, ಇದು 3 ಗ್ರಾಮ್ 180 ಮಿಲಿ ಬರುತ್ತೆ. ಸೊ ಎಲ್ಲ ಬೇರೆ ಬೇರೆ ಪ್ಯಾಟ್ರನ್ ಇದೆ, ಹಾಗೆ ನೋಡ್ಕೊಂಡು ಹೋಗಿ. ಮತ್ತು ಇದು ಕಾಂತಾರ ಜುಮ್ಕಾ ಅಂತಾರಲ್ಲ, ಸೊ ಕಾಂತಾರ ಶೇಪಲ್ಲಿ ಬರುತ್ತೆ ಇದು. ಸೊ ಈ ಪ್ಯಾಟ್ರನ್ ನೇಮು ಕಾಂತಾರ ಅಂತ. ಇದು 3 ಗ್ರಾಮಲ್ಲಿದೆ. ಮತ್ತು ಈ ಒಂದು ಇಯರಿಂಗ್ ನಿಮಗೆ 360 ಆ ಥರ ಬರುತ್ತೆ, ಅಂದರೆ 3.25 ಗ್ರಾಮ್ ಅಂತಲೇ ಅಂದ್ಕೊಳ್ಳಿ. ಸೊ ಎಲ್ಲ ಒಂಥರ ಯುನೀಕ್ ಪ್ಯಾಟ್ರನ್ನೇ ಇವತ್ತಿನ ವ್ಲಾಗ್ನಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅಂದರೆ ಕಮ್ಮಿ ಗ್ರಾಮಲ್ಲಿ ನಿಮಗೆ ನೋಡೋಕ್ಕೆ ಲುಕ್ ಇರಬೇಕು ಆ ಥರ. ಅದು 3 ಗ್ರಾಮಲ್ಲಿ ಇತ್ತು ಇವಾಗ ನೋಡಿದ್ದು. ಮತ್ತು ಇದು 3.5 ಗ್ರಾಮ್ ಆ ಥರ ಬರುತ್ತೆ. ಅವರು ಸ್ಟೋನ್ಸ್ದೆಲ್ಲ ಒಂದು ಸ್ವಲ್ಪ ಲೆಸ್ ಮಾಡಿ ಕೊಡ್ತಾರೆ, ಅದಕ್ಕೆ ಹೇಳ್ತಾ ಇರೋದು. ಇದು 4 ಗ್ರಾಮಲ್ಲಿ ಬರುತ್ತೆ, ಮತ್ತು ಇದು 4.25 ಗ್ರಾಮ್ ಬರುತ್ತೆ. ವೈಟ್ ಸ್ಟೋನ್ ಪ್ಯಾಟ್ರನಲ್ಲಿದೆ ನೋಡಿ. ಸೊ ಎಲ್ಲ ನಿಮಗೆ ಸ್ಟಡ್ ಇಯರಿಂಗ್ಸ್ ಎಲ್ಲ ಕೇಳ್ತಾ ಇರ್ತೀರಲ್ಲ, ಜುಮ್ಕಾ ಪ್ಯಾಟ್ರನ್ನು, ಸ್ಟಡ್ ಇಯರಿಂಗ್ಸ್. ಸೊ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಹಾಗೆ ವಾಚ್ ಮಾಡಿ. ಮತ್ತು ಇವಾಗ ಒಂದು ಹ್ಯಾಂಗಿಂಗ್ಸ್ ಥರ ನೋಡೋರಲ್ಲ, ಜಸ್ಟ್ 2 ಗ್ರಾಮ್ಸಲ್ಲಿದೆ. ಮತ್ತು ಈ ಒಂದು ಸ್ಟಡ್ ಇಯರಿಂಗ್ ನೋಡಿ, ತುಂಬ ಕ್ಯೂಟಾಗಿದೆ, ಡೈಲಿ ವೇರ್ ಮಾಡ್ಬೋದು. ಇದು ಅಷ್ಟೇ 2.25 ಗ್ರಾಮಲ್ಲಿ ಬರುತ್ತೆ. ಮತ್ತು ಈ ಒಂದು ಸ್ಟೋನ್ದು ಇಯರಿಂಗು, ಇದು ನೀವು ಬೆಳ್ಳಿ ಮೋಡ ಜುಮ್ಕಾಗೂ ಯೂಸ್ ಮಾಡ್ಬೋದು, ಹಾಗೇನೂ ಸ್ಟಡ್ ಥರ ಇಡ್ಬೋದು. ಅದು 5 ಗ್ರಾಮ್ 700 ಮಿಲಿ ಇದೆ, ಅಂದರೆ 5.25 ಗ್ರಾಮು. ಮತ್ತು ಈ ಒಂದು ಸ್ಟಡ್ ಇಯರಿಂಗ್ ಪ್ಯಾಟ್ರನಲ್ಲಿ ಇದೆಯಲ್ಲ, ಇದರಲ್ಲಿ ನೋಡಿ ಗ್ರೀನ್ ಕಲರು ಮತ್ತು ಪರ್ಲ್ ಇದೆ. ಇದು ನವರತ್ನದು ಸ್ವಲ್ಪ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಸೊ ಇದು 5 ಗ್ರಾಮ್ ಆ ಥರ ಬರುತ್ತೆ. ಎಲ್ಲ ಏನು ಗೊತ್ತಾ, 4 ಗ್ರಾಮು 3 ಗ್ರಾಮ್ 5 ಗ್ರಾಮ್ ಆ ಥರ ಇದರಲ್ಲೇ ಬರುತ್ತೆ ಇದು, ಆ ಪ್ರೈಸ್ ರೇಂಜಲ್ಲೇ. ಸೊ ಇದೆಲ್ಲ ನೀವು ಡೈಲಿ ವೇರು ಮಾಡ್ಬೋದು, ಮತ್ತು ಫಂಕ್ಷನ್ ವೇರ್ಗೂ ಯೂಸ್ ಮಾಡ್ಬೋದು. ಮತ್ತು ಈ ಒಂದು ಇಯರಿಂಗ್ ನೋಡಿ, ವೈಟ್ ಸ್ಟೋನ್ದು, ಅದು 5 ಗ್ರಾಮಲ್ಲಿದೆ. ಮತ್ತು ಇದು 2.5 ಗ್ರಾಮಲ್ಲಿ ಬರುತ್ತೆ. ಸೊ ಈ ಒಂದು ಬ್ಯೂಟಿಫುಲ್ ಆದ ಒಂದು ಸ್ವಲ್ಪ ನೋಡಿ ಡಿಫ್ರೆಂಟ್ ಆ್ಯಂಟಿಕ್ ಮಾಡಲಲ್ಲಿದೆ, ಅದು ಅಷ್ಟೇ 3 ಗ್ರಾಮು. ಮತ್ತು ಈ ಒಂದು ಇಯರಿಂಗ್ ನೋಡಿ 3.25 ಗ್ರಾಮಲ್ಲಿ ಬರುತ್ತೆ. ನಾನು ಆವಾಗಲೇ ಒಂದು ತೋರಿಸಿದ್ನಲ್ಲ, ಅದೇ ಥರ ಒಂದು ಸ್ವಲ್ಪ ಬೇರೆ, ಅದು 3 ಗ್ರಾಮಲ್ಲಿತ್ತು, ಇದು 4 ಗ್ರಾಮಲ್ಲಿದೆ. ಸೊ ಹಂಗೆ ವೆಯ್ಟ್ ಒಂದೊಂದು ಪ್ಯಾಟ್ರನ್ ಚೇಂಜ್ ಇರುತ್ತೆ. ಸೊ ಈ ಒಂದು ಇಯರಿಂಗು 3 ಗ್ರಾಮ್, ಇದು 3 ಗ್ರಾಮಲ್ಲಿದೆ. ಮತ್ತು ಇದು 3 ಗ್ರಾಮ್ 600 ಮಿಲಿ, ಅಂದರೆ 3.25 ಗ್ರಾಮ್ ಅಂದ್ಕೊಳ್ಳಿ. ಸೊ ಈ ಒಂದು ಇಯರಿಂಗ್ ನೋಡಿ, ವೈಟ್ ಸ್ಟೋನ್ದು, ಅದು 3.5 ಗ್ರಾಮ್ ಆ ಥರ ಬರುತ್ತೆ. ಮತ್ತು ಇದು 2.25 ಗ್ರಾಮಲ್ಲಿ ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ಇದೆಲ್ಲ ನೀವು ಡೈಲಿ ವೇರು ಮಾಡ್ಬೋದು, ಪಾರ್ಟಿ ವೇರು ಮಾಡ್ಬೋದು. ಇದು 3.5 ಗ್ರಾಮಲ್ಲಿ ಬರುತ್ತೆ, 3 ಗ್ರಾಮ್ 370, 3.25 ಗ್ರಾಮಲ್ಲಿದೆ. ಸೊ ಇದು ನೋಡಿ ಕಾಂತಾರ ಮಾಡೆಲ್ ಇದು, ಅಂದರೆ ಈ ಥರ ಪ್ಯಾಟ್ರನ್ಗೆ ಕಾಂತಾರ ಓಲೆ ಅಂತಾರೆ. ಸೊ ಇದು 4 ಗ್ರಾಮಲ್ಲಿ ಬರುತ್ತೆ ನಿಮಗೆ. ಸೊ ಇದೊಂಥರ ತುಂಬ ಬ್ಯೂಟಿಫುಲ್ ಆಗಿದೆ, ಎಲ್ಲ ಡ್ರೆಸ್ಗಾಗಲಿ ಸ್ಯಾರಿಗಾಗಲಿ ಮ್ಯಾಚ್ ಆಗುತ್ತೆ. ಮತ್ತು ಈ ಒಂದು ಇಯರಿಂಗ್ ನೋಡಿ 4 ಗ್ರಾಮಲ್ಲಿದೆ. ಸೊ ಎಲ್ಲ ಬೇರೆ ಬೇರೆ ಥರ ಪ್ಯಾಟ್ರನ್ದೇ ತೋರಿಸಿದ್ದೀನಿ. ಸೊ ಗರ್ಲ್ಸ್ಗಾಗಲಿ, ಲೇಡೀಸ್ಗೆ, ಮತ್ತು ಸ್ವಲ್ಪ ಏಜ್ ಆಗಿರೋರಿಗೆ ಎಲ್ಲರಿಗೂ ಯೂಸ್ ಆಗುವಂಥ ಕಲೆಕ್ಷನ್ನೇ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಟ್ರೇ ಬಾಕ್ಸ್ನಲ್ಲಿ ಜುಮ್ಕಾ ಮಾಡೆಲ್ಲು ಇದೆ. ಸೊ ಬನ್ನಿ ನೋಡ್ಕೊಂಬರೋಣ. ಸೊ ಇದರಲ್ಲೂ ಅಷ್ಟೇ ನೀವು ಪಾರ್ಟಿ ವೇರ್ಗೆಲ್ಲ ಯೂಸ್ ಮಾಡ್ಬೋದು, ಡೈಲಿ ವೇರು ಯೂಸ್ ಮಾಡ್ಬೋದು, ಪಾರ್ಟಿ ವೇರ್ಗೂ ಯೂಸ್ ಮಾಡ್ಬೋದು. ಸೊ ಆ ಥರ ಇಯರಿಂಗ್ ಕಲೆಕ್ಷನ್ನೇ ಇದೆ ಇದರಲ್ಲಿ. ಮತ್ತು ಈ ವಿಡಿಯೋದಲ್ಲಿ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ದು ಟಿಪ್ಸ್ ಹೇಳ್ತಾ ಇದ್ದೀನಿ. ಸೊ ಅದನ್ನು ವಾಚ್ ಮಾಡಿ ಹಾಗೆಯೇ. ಸೊ ಇದರಲ್ಲಿ ನೋಡಿ 4 ಗ್ರಾಮ್, ಇದು ಅಷ್ಟೇ ಕಾಂತಾರ ಮಾಡಲೇ. ಸೊ 3 ಥರ ತೋರಿಸಿದ್ದೀನಿ ಇದರಲ್ಲಿ. 3 ಗ್ರಾಮ್ ಇದೆ, 4 ಗ್ರಾಮಲ್ಲಿ 2 ಥರ ಪ್ಯಾಟ್ರನ್ ಇದೆ. ಸೊ ಈ ಒಂದು ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿದೆ, ಬರೀ 4 ಗ್ರಾಮಲ್ಲಿದೆ. ಕೆಳಗಡೆ ಮತ್ತು ಮೇಲೆ 2 ಸೇರಿ ನಾನು ಹೇಳ್ತಾ ಇರೋದು. ಸೊ ಫುಲ್ ಸೆಟ್ ನಿಮಗೆ ಬರೀ 4 ಗ್ರಾಮಲ್ಲಿ ಅದು ತೋರಿಸಿದ್ದು. ಮತ್ತು ಇದು ನೋಡಿ 5 ಗ್ರಾಮ್ಗೆ 3 ಸ್ಟೆಪ್ ಜುಮ್ಕಾ ಲೇಯರ್ ಥರ ಬಂದಿದೆಯಲ್ಲ, ಅದು ಜಸ್ಟ್ 5 ಗ್ರಾಮಲ್ಲಿದೆ. ಮತ್ತು ಈ ಒಂದು ಜುಮ್ಕಾನು ಅಷ್ಟೇ 5 ಗ್ರಾಮಲ್ಲಿದೆ. ಅದು ತೂಕದ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಸೊ ಇದು ನೋಡಿ 6 ಗ್ರಾಮ್ ಆ ಥರ ಬರುತ್ತೆ. ಮತ್ತು ಈ ಒಂದು ಜುಮ್ಕಾ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ, 6.5 ಗ್ರಾಮಲ್ಲಿ 3 ಸ್ಟೆಪ್. ಇದು ನೋಡಿ 5 ಸ್ಟೆಪ್ ಬರುತ್ತೆ. ಇದೆಲ್ಲ ಮದುವೆಗೆಲ್ಲ ಯೂಸ್ ಮಾಡ್ಬೋದು. 8.25 ಗ್ರಾಮಲ್ಲಿ ಬರುತ್ತೆ ಇದು, 8 ಗ್ರಾಮ್ 390 ಮಿಲಿ ಆ ಥರ ಇದೆ. ಮತ್ತು ಈ ಒಂದು ಜುಮ್ಕಾ 5 ಗ್ರಾಮಲ್ಲಿ ಬರುತ್ತೆ. ಮತ್ತು ಇದೂ ಅಷ್ಟೇ 5 ಗ್ರಾಮಲ್ಲಿದೆ. ಸೊ ನಿಮಗೆ ಮೇಲೆ ಸ್ಟೆಡ್ ಪ್ಲಸ್ ಫುಲ್ ಸೆಟ್ಟೇ ನಿಮಗೆ ಸಿಗುವಾಗ ಸೊ ಆರಾಮಾಗಿ ನೀವು ತೊಗೋಬೋದು. ಇದೆಲ್ಲ ಯೂಸ್ ಆಗಲಿ ಅಂದರೆ ಇವಾಗ ಚಿನ್ನದ ರೇಟ್ ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಲೈಟ್ ವೆಯ್ಟಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಈ ಥರ ಪ್ಯಾಟ್ರನಲ್ಲಿ ಮಾಡಿಸಿದ್ದಾರೆ ಇವರು.
ಸೊ ಇವರ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಅಂದರೆ ನೀರಿನಿಂದ ನಾವು ಅಂದುಕೊಂಡದನ್ನು ನಾವು ಹೇಗೆ ಪಡಿಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನೋಡಿ, ಹಾಗೇನೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ನಾವೇನು ಮಾಡಬೇಕು ಅಂದರೆ, ಫಸ್ಟು ಒಂದು ವಾಟರ್ದು ಗ್ಲಾಸ್ ಅಂದರೆ ನೀರಿಂದು ಗಾಜಿನ ಲೋಟ ತೊಗೋಬೇಕಾಗತ್ತೆ. ಸೊ ಅದರಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನ ಫಿಲ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಗಾಜಿನ ಲೋಟ ತೊಗೋಬೋದು, ಇಲ್ಲಾಂದರೆ ಒಂದು ಬಾಟಲ್. ಬಟ್ ಇದೇನು ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಎಲ್ಲ ಕಾಣಿಸಾಗಿರಬೇಕು ನಿಮಗೆ. ಸೊ ಅದು ಟ್ರಾನ್ಸ್ಪರೆಂಟ್ ಆಗಿದ್ದರೆ ನಿಮಗೆ ಒಳ್ಳೆಯದು. ಸೊ ಈ ಥರ ಬಾಟಲ್ ತೊಗೊಂಡ್ರೂ ಅದ್ರ ಕ್ಯಾಪ್ನ ನೀವು ತೆಗೆದುಬಿಡಿ. ಸೊ ಮೇಲ್ಗಡೆ ಮುಚ್ಚಳ ಇರಬಾರ್ದಾಗತ್ತೆ ಅದರಲ್ಲಿ. ಸೊ ಅದನ್ನು ಏನು ಮಾಡಬೇಕು ಅಂದರೆ, ನೀವು ಒಂದು ಗ್ಲಾಸ್ ತೊಗೊಂಡ್ರೆ ನೋಡಿ, ಈ ಥರ ಎರಡು ಕೈಯಲ್ಲೂ ಹಿಂಗೆ ಇಟ್ಕೊಂಡು ಸೊ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ಮ್ಯಾನಿಫೆಸ್ಟ್ ಹೆಂಗೆ ಮಾಡ್ತೀರಾ ಅಂದರೆ, ಅದಕ್ಕೆ ನೀವು ಪಾಸಿಟಿವ್ದು ಎನರ್ಜಿನ ನೀವು ಅದಕ್ಕೆ ಬಿಡಬೇಕಾಗತ್ತೆ. ಅಂದರೆ ನೀವೇನು ಅನ್ಕೋತೀರಾ ಅಂದರೆ, ನನಗೆ ಇಷ್ಟು ಗೋಲ್ಡ್ ತೊಗೋಬೇಕು, ನನಗೆ ಇಷ್ಟು ದುಡ್ಡು ಬೇಕು, ಆ ಥರ. ಸೊ ನಿಮ್ಮ ಮೈಂಡಲ್ಲಿ ಏನು ಬರುತ್ತೋ, ಇವತ್ತಿನ ದಿನ ನಂದು ಫುಲ್ ಹ್ಯಾಪಿಯಾಗಿರಲಿ ಅಂದರೆ ಅವತ್ತು ಫುಲ್ ಹ್ಯಾಪಿಯಾಗೇ ಇರ್ತೀರ. ಸೊ ಆ ಥರ. ಬಿಕಾಸ್ ಏನು ಅಂದರೆ, ವಾಟರಲ್ಲಿ ನಿಮಗೆ ಮೆಮೊರಿ ಇರುತ್ತೆ, ಆಯಿತಾ. ಸೊ ನಾವೇನು ಅನ್ಕೋತೀವೋ ಅದು ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ಯಾವಾಗಲೂ ಹೇಳೋದು, ವಾಟರ್ದು ಮ್ಯಾನಿಫೆಸ್ಟೇಷನ್ ನೀವೇನಾರು ಮಾಡಬೇಕಂದ್ರೆ ಸೊ ಅದು ಎಷ್ಟು ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಮ ಥಾಟ್ಸ್ನ ಅಂದರೆ, ಅದಕ್ಕೆ ಹೇಳೋದು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ. ಸೊ ನಾವು ಹೇಗೆ ಹೇಳ್ತಾ ಹೋಗ್ತೀವೋ ಅದು ವಾಟರ್ದು ಅದು ಕೇಳ್ತಾ ಹೋಗುತ್ತೆ. ಸೊ ಅದಕ್ಕೆ ಮೆಮೊರಿ ಇರೋದ್ರಿಂದ ನೀವೇನು ಅನ್ಕೋತೀರೋ ಅದು ಖಂಡಿತ ಆಗುತ್ತೆ. ಸೊ ನೀವೇನು ಮಾಡಿ ಅಂದರೆ, ನೀವು ದಿನದಲ್ಲಿ ಎಷ್ಟು ಒಂದು 5-6 ಸಲ ವಾಟರ್ದು ಅಂದರೆ ಒಂದು ಗಾಜಿನ ಲೋಟದಲ್ಲಿ ನೀರು ಕುಡಿಯಂಗೆ ಮಾಡ್ಕೊಳ್ಳಿ. ಹೊರಗಡೆ ಎಲ್ಲಾರ ನೀವು ಜಾಬ್ಗೆ ಹೋಗೋದಾರೆ, ಹೊರಗಡೆ ಎಲ್ಲಾರ ಟ್ರಿಪ್ ಆಗಿರ್ಬೋದು, ಇಲ್ಲ ದೇವಸ್ಥಾನ ಎಲ್ಲೇ ಹೋದ್ರೂ ನಿಮ್ಮದೇ ಒಂದು ಬಾಟಲ್ನ ಕ್ಯಾರಿ ಮಾಡ್ಕೊಂಡು ಹೋಗಿ. ಟ್ರಾನ್ಸ್ಪರೆಂಟ್ ಬಾಟಲ್ ಇದ್ದರೆ ಇನ್ನೂ ಬೆಟರು. ಗಾಜಿನ ಬಾಟಲ್ಸು ಸಿಗುತ್ತೆ ಇವಾಗೆಲ್ಲ. ಸೊ ಅದಿದ್ದರೆ ಇನ್ನೂ ಒಳ್ಳೆಯದು ನಿಮಗೆ. ಸೊ ಏನೇ ನೀವು ಮಾಡಬೇಕಾದ್ರೂ ಕ್ಯಾಪ್ ತೆಗೆದು ಅದಕ್ಕೆ ಇದು ಎನರ್ಜಿನ ಪಾಸ್ ಮಾಡಬೇಕಾಗುತ್ತೆ. ಸೊ ಪಾಸಿಟಿವ್ ಎನರ್ಜಿ ಪಾಸ್ ಮಾಡಿ ಮತ್ತು ಅದನ್ನು ಕುಡೀರಿ. ನಾನು ಹೇಳ್ತೀನಿ ಇದ್ರ ಬಗ್ಗೆ ಇನ್ನು, ಹಾಗೆ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಗಾಜಿಂದು ಲೋಟ ನಾನು ತೊಗೊಂಡಿದ್ದೀನಿ. ಸೊ ಮುಕ್ಕಾಲು ಭಾಗ ನೀರಿದೆ ಇದರಲ್ಲಿ. ಸೊ ಇದನ್ನು 2 ಕೈಯಿಂದ ಹಿಂಗೆ ಇಟ್ಕೊಂಡು ನಾವು ಎನರ್ಜಿನ ಪಾಸ್ ಮಾಡಬೇಕಂದ್ರೆ, ನಾವು ಪಾಸಿಟಿವ್ ಎನರ್ಜಿ ಇದರಲ್ಲಿ ಕೊಡ್ತಾ ಹೋಗಬೇಕು. ಸೊ ಈ ವಾಟರ್ದು ಮೇಲ್ಗಡೆ ಭಾಗ ನೋಡಿ ಹಿಂಗಿದೆ ಅಲ್ವಾ. ಸೊ ಇದನ್ನು ಹಿಂಗೆ ನೋಡಿಕೊಂಡು ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅದರಲ್ಲಿ ಇದು ಮಾಡಬೇಕು. ಅಂದರೆ ನನಗೆ ಗೋಲ್ಡ್ ತೊಗೋಬೇಕು ಅನ್ನೋದಾಗಲಿ, ಅಥವಾ ನನಗೆ ದುಡ್ಡು ಇಷ್ಟು ಬೇಕು ಅನ್ನೋದಾಗಲಿ ಕರೆಕ್ಟ್ ಅಮೌಂಟ್ ಹೇಳಿ. ನೀವೊಂದು 10 ಗ್ರಾಮ್ಸಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂದರೆ, ನನಗೆ 10 ಗ್ರಾಮ್ಸ್ ಗೋಲ್ಡ್ ನನಗೆ ಸಿಕ್ಕಿದೆ ಅಂದರೆ ತಗೊಂಡಿದ್ದೀನಿ ಅಂತಲೇ ನೀವು ಹೇಳಬೇಕಾಗುತ್ತೆ ಇದರಲ್ಲಿ. ಬಿಕಾಸ್ ಅದೇನಾಗುತ್ತೆ ಅಂದರೆ, ನಮ್ಮದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ನೀರನ್ನ ನಾವು ಕುಡಿತೀವಲ್ಲ, ಸೊ ಅದು ಏನಾಗುತ್ತೆ ಅಂದರೆ ನಮ್ಮ ಬಾಡಿಲಿರೋ ಎಲ್ಲ ಸೆಲ್ಸ್ಗೂ ಹೋಗಿ ಸೊ ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗ್ತಾ ಹೋಗುತ್ತೆ. ಸೊ ಇದು ಒಂದಿನ ಮಾಡಿ ಬಿಡೋದಲ್ಲ, ಡೈಲಿ ನೀವು ಈ ಥರ ಮಾಡ್ಕೊಳ್ಳಿ. ಏನು ಆರಾಮಾಗಿ ಮನೇಲಿದ್ದರೆ ಈ ಥರ ಗಾಜಿನ ಲೋಟದಲ್ಲಿ ಮಾಡಿ, ಇಲ್ಲ ಹೊರಗಡೆ ಹೋದಾಗ ಬಿಸ್ಲರಿ ವಾಟರು ಯಾವುದಾರ ಒಂದು ಬಾಟಲ್, ಪ್ಲಾಸ್ಟಿಕ್ ಬಾಟಲು ಆಗ್ಬೋದು, ಬಟ್ ಕ್ಯಾಪ್ ತೆಗೆದು ನೀವು ಈ ಥರ ಪಾಸಿಟಿವ್ ಎನರ್ಜಿ ಇದು ಮಾಡಿ. ಒಂದು 5 ಸಲನೇ ಹೇಳ್ಕೊಳ್ಳಿ ಸಾಕು. ಮನ್ಸಲ್ಲಾರ ಹೇಳ್ಕೊಳ್ಳಿ, ಇಲ್ಲ ಹೊರಗಡೆ ಮನೆಯಲ್ಲಿದ್ದರೆ ಹಾಗೆ ಹೇಳ್ಕೊಬೋದು, ಇಲ್ಲ ಹೊರಗಡೆ ಎಲ್ಲಾರ ಟ್ರಾವೆಲ್ ಮಾಡ್ತೀರಾ ನೀವು ಮನಸಲ್ಲೇ ಹೇಳ್ಕೊಂಡು ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಏನು ಅಂದ್ಕೊಂಡಿರ್ತೀರೋ ನಿಮಗೆ ಅದು ಸಕ್ಸಸ್ ಸಿಗ್ತಾ ಹೋಗುತ್ತೆ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ಈ ಥರ ಮ್ಯಾನಿಫೆಸ್ಟ್ ಮಾಡಿ ನಾನು ಬೆಳಗ್ಗೆಯಿಂದ ಇಟ್ಟಿದ್ದೆ ಈ ಗ್ಲಾಸ್ನ. ಸೊ ನಾನು ಇವಾಗ ಕುಡಿತಾ ಇದ್ದೀನಿ. ಸೊ ಫುಲ್ ನೀರನ್ನ ನೀವು ಕುಡಿಬೇಕಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾನು ಇವಾಗಲೇ ಹೇಳಿದೆ ಅಲ್ವಾ, ಏನಂದೆ ಅಂದರೆ, ನೀರಿನಲ್ಲಿ ನಿಮಗೆ ಗೊತ್ತಿರಲ್ಲ, ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಬಿಕಾಸ್ ನೀರಲ್ಲಿ ನಿಮಗೆ ಮೆಮೊರಿ ಇರುತ್ತೆ. ಅಂದರೆ ನಾವು ಏನು ಅನ್ಕೋತೀವೋ ಅದನ್ನು ಮಾಡೋ ಕೆಪಾಸಿಟಿ ಇದೆ ಅದಕ್ಕೆ. ಸೊ ಅದಕ್ಕೆ ತಾನೇ ದೇವಸ್ಥಾನದಲ್ಲಿ ನಿಮಗೆ ತೀರ್ಥ ಕೊಟ್ಟಾಗ ಯಾಕೆ ನಿಮಗೆ ಗುಡ್ ಫೀಲ್ ಆಗ್ತೀರಾ ಹೇಳಿ? ಬಿಕಾಸ್ ಅಲ್ಲಿ ಹೋಗೋರೆಲ್ಲ ಪಾಸಿಟಿವ್ ಥಿಂಕಲ್ಲೇ ಹೋಗ್ತಾರೆ, ಅಂದರೆ ಒಳ್ಳೇದಾಗಲಿ ಏನಾದ್ರಲ್ಲೇ ಹೋಗ್ತಾರೆ. ಅದೇ ಥರ ನಿಮಗೆ ಹಾಸ್ಪಿಟಲ್ಗೆ ಹೋದಾಗ ಆ ನೀರನ್ನ ಉಪಯೋಗಿಸ್ಬಾರ್ದು ಅಂತಾರೆ. ಯಾಕೆ ಅಂದರೆ ಅಲ್ಲೆಲ್ಲರೂ ನೆಗೆಟಿವ್ ವೈಬೇ ಇರುತ್ತೆ. ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಇರೋ ಕಡೆ ಯಾವಾಗ್ಲೂ ತುಂಬಾ ಒಂಥರ ಹಾಸ್ಪಿಟಲಲ್ಲಿ ನೋವು ಇದು ಅಂದರೆ ಎಲ್ಲರೂ ಬೇಜಾರಲ್ಲಿ ಸ್ಯಾಡಾಗಿ ಬಂದಿರ್ತಾರೆ, ಅಡ್ಮಿಟ್ ಮಾಡೋಕ್ಕೆ ಬಂದಿರ್ತಾರೆ. ಸೊ ಆ ಥರ ಎನ್ವೈರ್ನ್ಮೆಂಟ್ ಇದ್ದಾಗ ಅಲ್ಲಿರೋ ಒಂದು ನೀರನ್ನ ನೀವು ಕುಡ್ದಾಗ ಏನಾಗುತ್ತೆ ಅಂದರೆ, ನಿಮ್ಮ ಬಾಡಿಲಿರೋ ಸೆಲ್ಸ್ಗೆಲ್ಲ ಹೋಗಿ ಅದು ಬ್ಯಾಡ್ ಇಂಪ್ಯಾಕ್ಟ್ ಕೊಡುತ್ತೆ. ಅಂದರೆ ತುಂಬ ನೆಗೆಟಿವ್ ಆಗಿ ಫೀಲ್ ಆಗುತ್ತೆ. ಆ ಡೇ ಎಲ್ಲ ನೀವು ತುಂಬ ಸುಸ್ತಾಗಿರ್ತೀರ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ಯಾವಾಗಾರ. ಸೊ ಅದಕ್ಕೆ ನೋಡಿ, ಯಾವಾಗಲೂ ನೋಡಿ, ಯಾರು ದೊಡ್ಡವರು ಒಂದು ಸ್ವಲ್ಪ ಏಜ್ ಆದವ್ರು ಇರ್ತಾರೆ, ಯಾವಾಗಲೂ ಬಾಟಲ್ನ ಕ್ಯಾರಿ ಮಾಡ್ತಾರೆ. ಬಿಕಾಸ್ ಆಫ್ ದಿಸ್
ಯಾಕೆಂದರೆ ನಮ್ಮಲ್ಲಿರುವ ಒಂದು ಪಾಸಿಟಿವ್ ಎನರ್ಜಿ ಎಲ್ಲೂ ಹೋಗಬಾರ್ದು ಅನ್ನೋದೇ ಒಂದು ಉದ್ದೇಶ ಆಗಿರುತ್ತೆ. ಸೊ ಆ ಥರ ಫ್ರೆಂಡ್ಸ್. ಸೊ ನೀರಲ್ಲಿ ಮೆಮೊರಿ ಪವರ್ ಇರೋದ್ರಿಂದ ನಾವೇನು ಅನ್ಕೋತೀವೋ ಅದು ಆಗ್ತಾ ಹೋಗುತ್ತೆ. ಸೊ ಅದಕ್ಕೇ ಹೇಳೋದು, ನೀರನ್ನ ನೀವು ಕುಡಿಬೇಕಾದ್ರೆ ಜಸ್ಟ್ ಹಾಗೆ ಕುಡಿಬೇಡಿ, ಅದಕ್ಕೆ ಏನಾರ ಒಂದು ಥಾಟ್ ಪಾಸ್ ಮಾಡಿ. ಅದಕ್ಕೆ ಅಂದರೆ ನನಗೆ ಒಂದು 5 ಗ್ರಾಮ್ಸ್ ನಾನು ಓಲೆ ತೊಗೊಂಡಿದ್ದೀನಿ, ತುಂಬ ಕ್ಯೂಟಾಗಿದೆ ಆ ಥರ. ಆಮೇಲೆ ನಾನು ದುಡ್ಡು ನನಗೆ 10,000 ಸಿಕ್ಕಿದೆ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅಂದಾಗ ಇಡೀ ಬಾಡಿ ಸೆಲ್ಸಲ್ಲಿ ಅದೋಗಿ ಕಣ ಅಂತಾರೆ ನೋಡಿ ಕನ್ನಡದಲ್ಲಿ. ಸೊ ಎಲ್ಲದಕ್ಕೂ ಅದು ಪಾಸ್ ಆಗುತ್ತೆ ಎನರ್ಜಿ. ಸೊ ಅವಾಗ ಆ ಡೇ ಫುಲ್ ನೀವು ಹ್ಯಾಪಿಯಾಗಿರ್ತೀರ. ಒಂದಿನ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಸುಮ್ಮನೆ ಹಾಗೆ ನೀರು ಕುಡಿಯೋದಕ್ಕೂ ಮತ್ತು ಈ ಥರ ಮ್ಯಾನಿಫೆಸ್ಟ್ ಮಾಡಿ ನೀವು ನೀರು ಕುಡಿಯೋದಕ್ಕೂ ಏನು ಡಿಫ್ರೆನ್ಸ್ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಸೊ ಈ ಥರನೇ ನಾನು ಮ್ಯಾನಿಫೆಸ್ಟೇಷನ್ ಮಾಡಿ ನಾನು ಗೋಲ್ಡ್ ತಗೊಳ್ಳೋದಾಗಲಿ, ನನಗೆ ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲ್ಲ, ಬಟ್ ನನಗೆ ಯಾವಾಗಲೂ ಥಾಟಲ್ಲಿ ಗೋಲ್ಡ್ದು ತಗೋಬೇಕು ಅಂತಲೇ ಇರುತ್ತೆ. ಸೊ ಹೇಗಾದರೂ ಮಾಡಿ ಅದು ಸಿಗುತ್ತೆ. ಬಿಕಾಸ್ ಆಫ್ ದಿಸ್ ಯಾವಾಗಲೂ ಪಾಸಿಟಿವ್ ಆಗಿರಿ, ತುಂಬಾ ಖುಷಿಯಾಗಿರಿ, ಯಾವಾಗಲೂ ಹ್ಯಾಪಿಯಾಗಿರಿ. ಆವಾಗ ನೀವು ಏನು ಅನ್ಕೋತೀರೋ ಅದನ್ನು ನೀವು ಅಚೀವ್ ಮಾಡ್ಬೋದು ಲೈಫಲ್ಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಂದು ಹೊಸ ಚಾನಲ್ ಆಗಿರೋದ್ರಿಂದ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಜ್ಯುವೆಲ್ರಿ ವ್ಲಾಗ್ ಜೊತೆ ಈ ಥರ ಟಿಪ್ಸ್ನು ನಾನು ಶೇರ್ ಮಾಡೋದ್ರಿಂದ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.